ಇರಾನ್ ಹಾಗೂ ಅಮೆರಿಕ ನಡುವೆ ಶಾಂತಿ ಮಾತುಕತೆ ಒಪ್ಪಂದ ಈಗಾಗಲೇ ಫೈನಲ್ ಆಗಿದ್ದು, ವಾರ್ಗೆ ಬ್ರೇಕ್ ಬೀಳ್ತಾ ಇದ್ದಂತೆ ಕಚ್ಚಾ ತೈಲ ಬೆಲೆ ಕೂಡ ಇಳಿಕೆಯಾಗಿದೆ. ಬ್ಯಾರೆಲ್ ಕಚ್ಚಾ ತೈಲ ಬೆಲೆ $83.75ಗೆ ಇಳಿಕೆಯಾಗಿದೆ. ಒಂದೇ ದಿನ ಶೇಕಡ 4ರಷ್ಟು ಬೆಲೆಯಲ್ಲಿ ಕುಸಿತವಾಗಿದ್ದು, ಬ್ರೆಂಟ್ ಕಚ್ಚಾ ತೈಲ ಬೆಲೆ $83.75ಗೆ ಕುಸಿತವನ್ನ ಕಂಡಿದೆ. ಯುದ್ಧದ ವೇಳೆ $100 ಅನ್ನ ದಾಟಿದಂತಹ ಕಚ್ಚಾ ತೈಲ ಬೆಲೆ ಇದೀಗ ಏಕಾಏಕಿ ಕುಸಿತವನ್ನ ಕಂಡಿದ್ದು ಮತ್ತಷ್ಟು ಕುಸಿಯುವ ಸಾಧ್ಯತೆ ಇದೆ. ಹಾಗಿದ್ರೆ ಇಂಧನ ಕೂಡ ಅಗ್ಗ ಆಗುತ್ತಾ? ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಇಳಿಕೆಯಾಗತ್ತಾ? ಗ್ಯಾಸ್ ಸರಬರಾಜು ಸುಗಮ ಆಗುತ್ತಾ? ಅಂಥದೊಂದು ನಿರೀಕ್ಷೆ, ಆಶಯ ಈಗ ಗರಿಗೆದರ್ತಾ ಇದೆ. ಯುದ್ಧ ಆರಂಭ ಆದ ದಿನದಿಂದಲೂ ಕೂಡ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಿತ್ತು ಇಡೀ ಜಗತ್ತು ಕೂಡ. ಕಚ್ಚಾ ತೈಲ ಬೆಲೆ ಇಳಿಕೆಯಾದ ಬೆನ್ನಲ್ಲೇ 4% ಇಳಿಕೆಯಾಗಿದೆ ಅಂತಂದರೆ ಈಗ ಏಕಾಏಕಿ ಏರ್ತಾ ಇದ್ದಂಥ ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲೂ ಕೂಡ ಹಾಗಿದ್ರೆ ಇಳಿಕೆಯಾಗುತ್ತಾ? ಜೊತೆಗೆ ಗ್ಯಾಸ್ ಸರಬರಾಜು ಬಹಳ ಸಮಸ್ಯೆಗಳೇನಾಗಿತ್ತು ಅದು ಕೂಡ ಸುಗಮ ಆಗುವಂತಹ ನಿರೀಕ್ಷೆ ಇದೆ. ಮತ್ತೆ ಡಾಲರ್ ಎದುರು ರೂಪಾಯಿ ಮೌಲ್ಯದಲ್ಲಿ ಏರಿಕೆಯನ್ನ ಕಂಡಿದ್ದು, ಯುದ್ಧ ವಿರಾಮದ ಬೆನ್ನಲ್ಲೇ ರೂಪಾಯಿ ಮೌಲ್ಯ ಈಗ ಜಿಗಿತವನ್ನ ಕಂಡಿದೆ. ಡಾಲರ್ ಎದುರು 58 ಪೈಸೆ ಏರಿಕೆಯನ್ನ ಕಂಡಿದೆ ರೂಪಾಯಿ ಮೌಲ್ಯ. ಸದ್ಯ $1 ಮೌಲ್ಯ $94.60 ಇದೆ. ಡಾಲರ್ ಎದುರು ರೂಪಾಯಿ ಮೌಲ್ಯದಲ್ಲೂ ಕೂಡ ಈಗ ಚೇತರಿಕೆಯನ್ನ ಕಾಣ್ತಾ ಇದ್ದು, ಯುದ್ಧ ವಿರಾಮದ ಬೆನ್ನಲ್ಲೇ ಒಂದೇ ದಿನದಲ್ಲಿ 58 ಪೈಸೆ ಏರಿಕೆಯಾಗಿದೆ. ಮತ್ತಷ್ಟು ಏರಿಕೆ ಕಾಣುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಎಲ್ಲದರಲ್ಲೂ ಕೂಡ ಈಗ ಸುಧಾರಣೆಯನ್ನ ಕಾಣಬಹುದು. ಏಕಾಏಕಿ ಪೆಟ್ರೋಲ್, ಡೀಸೆಲ್, CNG ಎಲ್ಲದರ ಬೆಲೆ ಏರಿಕೆ ಆಗಿದ್ದು, ಇದೆಲ್ಲವೂ ಕೂಡ ಕಡಿಮೆಯಾಗುವ ಸಾಧ್ಯತೆ ಇದೆ. ಜೊತೆಗೆ ಷೇರು ಮಾರುಕಟ್ಟೆ ಕೂಡ ಚೇತರಿಕೆ ಕಾಣ್ತಾ ಇದೆ. ದಿನದ ಆರಂಭಕ್ಕೆ ಸೆನ್ಸೆಕ್ಸ್ 1000 ಅಂಕಗಳಷ್ಟು ಚೇತರಿಕೆ ಕಂಡಿದೆ. ವಹಿವಾಟಿನ ಆರಂಭದಲ್ಲಿ ನಿಫ್ಟಿ 370 ಪಾಯಿಂಟ್ಸ್ ಏರಿಕೆಯಾಗಿದೆ. ಟ್ರಂಪ್ ಒಂದು ಹೇಳಿಕೆ ಕೊಟ್ಟರೆ ಸಾಕು, ಷೇರು ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ತಾ ಇತ್ತು. ಅದರಲ್ಲೂ ಈಗ ಯುದ್ಧವೇ ಅಂತ್ಯ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ದಿನದ ಆರಂಭಕ್ಕೆ ಸೆನ್ಸೆಕ್ಸ್ 1000 ಅಂಕಗಳಷ್ಟು ಚೇತರಿಕೆ ಕಂಡಿದ್ರೆ, ನಿಫ್ಟಿ ವಹಿವಾಟಿನ ಆರಂಭದಲ್ಲೇ 370 ಪಾಯಿಂಟ್ಸ್ ಏರಿಕೆಯಾಗಿದೆ.